ಮೊಣಕಾಲಿನ ನೋವು ಅಂತ ನಮ್ಮ ಹತ್ರ ಬಂದಾಗ ಹೆಚ್ಚಿನವರ ತಲೆಯಲ್ಲಿ ಡಾಕ್ಟ್ರು ಸರ್ಜರಿನೇ ಆಪರೇಟ್ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡು ಬಂದಿರ್ತಾರೆ. ಆದರೆ ಎಷ್ಟೋ ಸಲ ಮೊಣಕಾಲಿನ ತೊಂದರೆಗಳಿಗೆ ಒಂದು ನೋವು ಕಡಿಮೆ ಮಾಡುವಂತದ್ದನ್ನು ಮಾಡ್ಲಿಕ್ಕೆ ನಮ್ಮಲ್ಲಿ ಅದರ ಬಗ್ಗೆ ಟ್ರೀಟ್ಮೆಂಟ್ ಇರೋದ್ರಿಂದ ಅದಕ್ಕೆ ಆಪರೇಷನ್ ಇಲ್ದೇನೆ ಟ್ರೀಟ್ಮೆಂಟ್ ಕೊಡ್ತೀವಿ ಮೊಣಕಾಲಿನ ಆಸ್ಟಿಯೋಆರ್ಥರೈಟಿಸ್ ಕಂಡೀಷನ್ಗಳಿಗೆ. ಸೊ ಈ ಒಂದು ಮನಸ್ಥಿತಿಯಲ್ಲಿ ಬಂದಿರ್ತಾರೆ ಆಪರೇಷನೇ ಅಂತ. ಆದ್ರೆ ನಾವು ಅವರಿಗೆ ಆಪರೇಷನ್ ಈ ಸದ್ಯಕ್ಕೆ ಮಾಡದಿರುವಂತ ಕಂಡೀಷನ್ ಇರಬಹುದು, ಪೇಷಂಟ್ ಹತ್ರ ಫಿಟ್ನೆಸ್ ಇಲ್ದಿರಬಹುದು, ಪೇಷಂಟಿಗೆ ಹಣದ ಕೊರತೆ ಇರಬಹುದು, ಪೇಷಂಟಿಗೆ ಬೇರೆ ಬೇರೆ ಕಾರಣಗಳಿಂದ ಈ ಟ್ರೀಟ್ಮೆಂಟ್ ಸರ್ಜರಿ ಮಾಡುವಂತದ್ದನ್ನು ತಡೆಯುವಂತ ಸಂದರ್ಭ ಇರುವಾಗ ಅದಕ್ಕೆ ಆಪ್ಷನ್ಸ್ ಇದೆ. ಏನಂದ್ರೆ ಮೊಣಕಾಲಿಗೆ ಇಂಜೆಕ್ಷನ್ ಕೊಡುವಂತ ಒಂದು ಪ್ರೊಸೀಜರ್. ಅದರಿಂದ ಎಷ್ಟೋ ಮಂದಿಗೆ ನಾವು ಕೊಟ್ಟ ಪೇಷಂಟ್ಸ್ಗೆ ಇಂಜೆಕ್ಷನ್ ಕೊಟ್ಟಾಗ ಅದು 6 ತಿಂಗಳಿಂದ 1 ವರ್ಷ ಅಥವಾ 2 ವರ್ಷ ತನಕನೂ ರಿಕವರಿ ಆಗಿರುವಂತ ಕಂಡೀಷನ್ಸ್ ನಾವು ಸದಾ ನೋಡ್ತಿರ್ತೀವಿ. ಅದೇನಪ್ಪ ಇಂಜೆಕ್ಷನ್ ಅಂದ್ರೆ PRP ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಹೈಲ್ಯೂರಾನಿಕ್ ಆಸಿಡ್ ಇಂಜೆಕ್ಷನ್ ಅದು ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ದ ಲುಬ್ರಿಕೇಶನ್. ಈ PRP ಅಂದ್ರೆ ಏನು, ಅದನ್ನ ಮಾಡುವ ವಿಧಾನ ಏನು, ಎಷ್ಟು ಸಿಂಪಲ್ ಆಗಿದೆ ಅಂತ ನಮ್ಮ ಇನ್ನೊಂದು ವಿಡಿಯೋದಲ್ಲಿ ಹೇಳುವಂತದ್ದು ನಾನು ಡೆಫಿನೆಟ್ಲಿ ಮಾಡ್ತೀನಿ.